ನಮಸ್ಕಾರ ವೀಕ್ಷಕರೇ, 2024ರ ಲೋಕಸಭಾ ಚುನಾವಣಾ ಜಂಗಿ ಮೈದಾನಕ್ಕೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಮಾಹಿತಿ ಪಡೆದಿದ್ದೀರಿ. ಈಗ ಬೀದರ್ ಜಿಲ್ಲೆಯ ಲೋಕಸಭಾ ಇತಿಹಾಸ ಹಾಗೂ 2024ರ ಜಂಗಿ ಮೈದಾನದ ಅಭ್ಯರ್ಥಿಗಳ ಮಾಹಿತಿಯನ್ನ ನೋಡೋಣ. ಬೀದರ್ ನಗರ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 700 ಕಿಲೋಮೀಟರ್ ದೂರದಲ್ಲಿದೆ. ದೇವಾಲಯ ಹಾಗೆ ಅನ್ಯ ಸ್ಥಳಗಳಿಂದ ವೈವಿಧ್ಯಮಯವಾಗಿರುವ ಉತ್ತರ ಕರ್ನಾಟಕದ ಬೀದರ್ ಜಿಲ್ಲೆ ಹೆಚ್ಚು ವೃಕ್ಷ ಸಮೂಹಗಳಿಂದ ಕೂಡಿರುವ ಅತ್ಯಂತ ತಂಪು ಪ್ರದೇಶ ಅಲ್ಲದೆ ಕರ್ನಾಟಕದ ಮುಕುಟ ಭಾಗ ಅಂತಲೂ ಸಹ ಹೇಳಲಾಗುತ್ತದೆ. ಇಲ್ಲಿ ಗೋದಾವರಿ ನದಿಯ ಉಪನದಿ ಮಾಂಜರ ಹಾಗೂ ಕಾರಂಜಾ ನದಿಗಳು ಹರಿಯುವ ಕಪ್ಪು ಮಣ್ಣಿನ ಪವಿತ್ರ ಭೂಮಿ ಈ ಬೀದರ್ ಜಿಲ್ಲೆ. ದೇವಗಿರಿಯ ಯಾದವರು, ರಾಷ್ಟ್ರಕೂಟರು, ಕಾಕತೀಯರು, ಚಾಲುಕ್ಯರು ಮುಂತಾದ ಅರಸು ಮನೆತನಗಳಿಂದ ಆಳಲ್ಪಟ್ಟ ಪ್ರಸಿದ್ಧ ನಗರ ಬೀದರ್ ಜಿಲ್ಲೆ. ಶಿಖ್ ಯಾತ್ರಾರ್ಥಿಗಳ ಪವಿತ್ರ ಸ್ಥಾನವಾಗಿರುವ ಈ ಜಿಲ್ಲೆ ಶಿವಮಂದಿರ, ಶ್ರೀ ಕ್ಷೇತ್ರ, ಝರಣಿ ನರಸಿಂಹಸ್ವಾಮಿ ದೇವಾಲಯ ಹೀಗೆ ಅನೇಕ ದೇವಾಲಯಗಳಿಂದ ಕೂಡಿದ್ದು, ಮಲ್ಲಣ್ಣ ದೇವಾಲಯ, ಅಕ್ಕನಾಗಮ್ಮನ ಗವಿ, ವೀರಭದ್ರೇಶ್ವರ ದೇವಸ್ಥಾನ ಮುಂತಾದವುಗಳು ನಮಗೆ ನೋಡಲು ಸಿಗುವುದು ಬೀದರ್ ಜಿಲ್ಲೆಯಲ್ಲಿ. ಮುಖ್ಯವಾಗಿ ಬೀದರ್ ಕೋಟೆ ಎಲ್ಲರ ಕಣ್ಮನ ಸೆಳೆಯುವುದು. ಹಾಗೆಯೇ ಬೀದರ್ನ ಲೋಕಸಭಾ ಇತಿಹಾಸವೂ ಕೂಡ ಅಷ್ಟೇ ಕುತೂಹಲಕಾರಿಯಾಗಿದೆ. ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರವು ಒಂದಾಗಿದ್ದು 1962ರಲ್ಲಿ ಅಸ್ತಿತ್ವಕ್ಕೆ ಬಂತು. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಿದ್ದು ಬಸವ ಕಲ್ಯಾಣ, ಹುಮ್ನಾಬಾದ್, ಬೀದರ್, ಬೀದರ್ ದಕ್ಷಿಣ, ಭಾಲ್ಕಿ ಹಾಗೂ ಔರಾದ್ ಇವುಗಳಲ್ಲದೆ ಆಳಂದ್ ಹಾಗೂ ಚಿಂಚೋಳಿ ಕ್ಷೇತ್ರಗಳನ್ನು ಸಹ ಒಳಗೊಂಡಿದೆ. ಇಲ್ಲಿಯವರೆಗೂ ಬೀದರ್ನಲ್ಲಿ 18 ಲೋಕಸಭಾ ಚುನಾವಣೆಗಳು ನಡೆದಿವೆ. ವಿಭಿನ್ನ ರಾಜಕೀಯ ಇತಿಹಾಸ ಹೊಂದಿರುವ ಬೀದರ್ ಕ್ಷೇತ್ರ 1952ರಲ್ಲಿ ಹೈದರಾಬಾದ್ ರಾಜ್ಯದಲ್ಲಿತ್ತು. ಈಗ ಕಲಬುರಗಿ ಜಿಲ್ಲೆಯ 2 ಮತ್ತು ಬೀದರ್ನ 6 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. 18 ಬಾರಿ ಆಗಿರುವಂತಹ ಚುನಾವಣೆಗಳಲ್ಲಿ ಆಯ್ಕೆಯಾದವರು ಮಾತ್ರ 7 ಜನ. ಶೌಕತ್ ಉಲ್ಲಾ ಅನ್ಸಾರಿ, ರಾಮಚಂದ್ರ ವೀರಪ್ಪ, ಶಂಕರದೇವ್ ಬಾಲಾಜಿರಾವ್, ನರಸಿಂಗರಾವ್ ಸೂರ್ಯವಂಶಿ, ಎನ್ ಧರ್ಮಸಿಂಗ್ ಹಾಗೂ ಭಗವಂತ್ ಖೂಬಾ ಸೇರಿದಂತೆ 7 ಜನ ಮಾತ್ರ ಗೆಲುವಿನ ಪತಾಕೆಯನ್ನು ಹಾರಿಸಿದ್ದಾರೆ. ರಾಮಚಂದ್ರ ವೀರಪ್ಪ ಅವರು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ 5 ಬಾರಿ ಹಾಗೂ ಕಾಂಗ್ರೆಸ್ನಿಂದ 2 ಬಾರಿ ಜಯಗಳಿಸಿದ್ದಾರೆ. ಅದರಂತೆ ನರಸಿಂಗರಾಮ್ ಸೂರ್ಯವಂಶಿ ಅವರು 4 ಬಾರಿ ಗೆಲುವು ಕಂಡರು. 1952ರಲ್ಲಿ ನಡೆದ ಚುನಾವಣೆಯಲ್ಲಿ ಶೌಕತ್ ಉಲ್ಲಾ ಅನ್ಸಾರಿ ಕಾಂಗ್ರೆಸ್ ಪಕ್ಷದಿಂದ ಗೆಲುವು ಪಡೆದರೆ, ರಾಮಚಂದ್ರ ವೀರಪ್ಪ ಅವರು 1962ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆಲುವಿನ ಪತಾಕೆ ಹಾರಿಸಿದರೆ, 1967ರ ಚುನಾವಣೆಯಲ್ಲಿ ರಾಮಚಂದ್ರ ವೀರಪ್ಪ ಅವರು ಪುನಃ ಗೆಲುವು ಸಾಧಿಸಿದ್ದಾರೆ. ಶಂಕರದೇವ್ ಬಾಲಾಜಿ ಅವರು 1971ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಶ ಪಡೆದರೆ, 1977ರ ಚುನಾವಣೆಯಲ್ಲಿ ಶಂಕರದೇವ್ ಬಾಲಾಜಿ ರಾವ್ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆಲುವು ಸಾಧಿಸಿದ್ದಾರೆ. ಇನ್ನು 1980, 1984, 1989 ಹೀಗೆ ಸತತ 3 ಬಾರಿ ಪುನಃ ನರಸಿಂಗರಾವ್ ಸೂರ್ಯವಂಶಿ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆಲುವು ಸಾಧಿಸುತ್ತಾರೆ. ಇದಾದ ನಂತರ ಬೀದರ್ನ ಲೋಕಸಭಾ ಚುನಾವಣೆ ತನ್ನ ದಿಕ್ಕನ್ನ ಬದಲಿಸಿತು ಅಂತ ಹೇಳಬಹುದು. 1991ರಿಂದ 1996, 1998, 1999 ಹಾಗೆಯೇ 2004ರಲ್ಲಿ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಯಾಗಿ ನಿರಂತರವಾಗಿ ರಾಮಚಂದ್ರ ವೀರಪ್ಪ ಅವರೇ ಗೆಲುವಿನ ಮಾಲೆಗೆ ಅರ್ಹರಾಗುತ್ತಾರೆ. ಬಿಜೆಪಿಯಲ್ಲಿ ರಾಮಚಂದ್ರ ವೀರಪ್ಪ ಅವರು ದೀರ್ಘಕಾಲ ರಾಜಕಾರಣ ಮಾಡಿ ಗೆದ್ದರೂ ಸಹ ವಯಸ್ಸಾಗಿದ್ದು 90ನೇ ವಯಸ್ಸಿನಲ್ಲಿ ಅವರು ಮರಣ ಹೊಂದಿದ ನಂತರ ಬೈ ಎಲೆಕ್ಷನ್ ಆಗುತ್ತದೆ. ಆಗ ಕಾಂಗ್ರೆಸ್ ಪಕ್ಷದ ನರಸಿಂಗರಾವ್ ಸೂರ್ಯವಂಶಿ ಅವರು ಗೆಲುವು ಸಾಧಿಸುತ್ತಾರೆ. ನಂತರದಲ್ಲಿ ಅಂದರೆ 2009ರಲ್ಲಿ ಎನ್ ಧರ್ಮಸಿಂಗ್ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆಲುವು ಪಡೆದು ಇಲ್ಲಿ ನಾಗಮಾರಪಳ್ಳಿ ಅವರಿಗೆ ಹಿನ್ನಡೆಯಾಗುತ್ತದೆ. ಇನ್ನು 2014ರ ಸಾರ್ವತ್ರಿಕ ಚುನಾವಣೆಯನ್ನು ಗಮನಿಸಿದಾಗ ಬಿಜೆಪಿಯಿಂದ ಭಗವಂತ್ ಖೂಬಾ ಅವರು ಸ್ಪರ್ಧಿಸಿದರೆ, ಕಾಂಗ್ರೆಸ್ ಪಕ್ಷದಿಂದ ಎನ್ ಧರ್ಮಸಿಂಗ್ ಅವರು ಸ್ಪರ್ಧಿಸಿ ಭಗವಂತ್ ಖೂಬಾ ಅವರು ಗೆಲುವು ಪಡೆಯುತ್ತಾರೆ. ಮುಂದೆ 2019ರಲ್ಲಿ ಕಾಂಗ್ರೆಸ್ನಿಂದ ಈಶ್ವರ್ ಖಂಡ್ರೆ ಹಾಗೂ ಬಿಜೆಪಿಯಿಂದ ಪುನಃ ಭಗವಂತ್ ಖೂಬಾ ಅವರು ಸ್ಪರ್ಧಿಸಿ ಈಶ್ವರ್ ಖಂಡ್ರೆ ಅವರ ವಿರುದ್ಧ ಜಯ ಸಾಧಿಸಿದ್ದಾರೆ. ಇದು ಇಲ್ಲಿಯವರೆಗಿನ ಬೀದರ್ ಮತಕ್ಷೇತ್ರದ ಚುನಾವಣಾ ಇತಿಹಾಸ. ಹೀಗಾದರೆ
ಇನ್ನು ಮುಂದೆ 2024ರ ಚುನಾವಣಾ ಮುನ್ನೋಟ ನೋಡೋಣಲ್ವಾ ವೀಕ್ಷಕರೇ. ಮೊದಲೇ ಹೇಳಿದಂತೆ ಬೀದರ್ ಜಿಲ್ಲೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ಮಾರ್ಚ್ನಲ್ಲಿ ಚುನಾವಣಾ ವೇಳಾಪಟ್ಟಿ ಬಂದಿದ್ದು, ಕಾಂಗ್ರೆಸ್ನಿಂದ ಈಶ್ವರ್ ಖಂಡ್ರೆಯವರ ಮಗ ಸಾಗರ್ ಖಂಡ್ರೆ ಕಣಕ್ಕಿಳಿದರೆ ಬಿಜೆಪಿಯಿಂದ ಭಗವಂತ್ ಖೂಬಾ ಅವರು ಪ್ರತಿನಿಧಿಸುತ್ತಿದ್ದಾರೆ. 2019ರಲ್ಲಿ ಜಯದ ಪತಾಕೆ ಹಾರಿಸಿರುವ ಭಗವಂತ್ ಖೂಬಾ ಅವರು ಗೆಲ್ಲುವ ವಿಶ್ವಾಸದಿಂದ ಮುನ್ನುಗ್ತಾ ಇದ್ರೆ, ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣ ಎಂಬ ಜನಾಭಿಪ್ರಾಯ ಹೊಂದಿದ್ದರೂ ಯುವ ಪ್ರತಿನಿಧಿ ಸಾಗರ್ ಖಂಡ್ರೆಯವರು ಕಣಕ್ಕಿಳಿದಿದ್ದಾರೆ. ಇಬ್ಬರ ಜಿದ್ದಾಜಿದ್ದಿನಲ್ಲಿ ಗೆಲುವಿನ ಮಾಲೆ ಯಾರ ಕೊರಳಿಗೆ ಕಾದು ನೋಡಬೇಕಾಗಿದೆ. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು 2024ರ ಬೀದರ್ ಜಿಲ್ಲಾ ಚುನಾವಣಾ ಜಂಗಿ ಮೈದಾನ. ನೋಡ್ತಾ ಇರಿ ಯಶಸ್ವಿ ಟಿವಿ, ಇದು ವಿಶ್ವಾಸದ ಉಸಿರು. ಉಸಿರಿನ ಪಿಸುಮಾತು, ಮತದಾನ ನಿಮ್ಮ ಹಕ್ಕು, ಕರ್ತವ್ಯ ಕೂಡ. ಮುಂದಿನ ಸಂಚಿಕೆಯಲ್ಲಿ ಪುನಃ ಭೇಟಿಯಾಗೋಣ. ನಮಸ್ಕಾರ.